ಎಲ್ರಿಗೂ ಶರಣು. ನಾನು ಪ್ರವೀಣ್ ಕುಮಾರ್ ಜಿ. ನನ್ನ ಇಷ್ಟದ 5 ಕನ್ನಡ ಪುಸ್ತಕಗಳನ್ನ ಹೆಸರಿಸೋದಾದ್ರೆ, ಮೊದಲನೇದು ಗಳಗನಾಥ ಅವರ ಕಾದಂಬರಿ ಕನ್ನಡಿಗರ ಕರ್ಮಕಥೆ ಅಂತ. ಎರಡನೇದು ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು. ಮೂರನೇದು ದುರ್ಗಾಸ್ತಮಾನ ತರಾಸು ಅವರದು. ನಾಲ್ಕನೇದು ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು. ಐದನೇದು ನಾಡೋಜ DN ಶಂಕರಭಟ್ಟ ಅವರು ಕನ್ನಡ ನುಡಿಯ ಬಗೆಗೆ, ಅದರ ಹುಟ್ಟು ಮತ್ತು ಬೆಳವಣಿಗೆಯ ಬಗೆಗೆ ಬರೆದಿರುವ ಎಲ್ಲಾ ಪುಸ್ತಕಗಳು ನನಗೆ ತುಂಬಾ ಇಷ್ಟ. ಇನ್ನು ಬರಹಗಾರನಾಗಿ ನಾನು ಯಾಕೆ ಬರಿತೀನಿ ಅಂತ ಅಂದ್ರೆ, ನನ್ನ ಸುತ್ತಮುತ್ತಲಿನ ಬದುಕು ಅಥವಾ ನನ್ನ ಬದುಕುಗಳು ನನ್ನಲ್ಲಿ ಹುಟ್ಟಿಸಿರುವ ಅನಿಸಿಕೆಯನ್ನ, ನನ್ನಲ್ಲಿ ಹುಟ್ಟಿಸಿರುವ ಕಥೆಗಳನ್ನ ಹಂಚಿಕೊಂಡು ಹಗರಾಗಕ್ಕೆ ನಾನು ಬರಹವನ್ನ ನೆಚ್ಕೊಂಡಿದ್ದೀನಿ. ಆಮೇಲೆ ಯಾಕೆ ಓದಬೇಕು ಅಂದ್ರೆ, ಬದುಕು ಎಷ್ಟು ದೊಡ್ಡದು, ನನ್ನ ಸುತ್ತಮುತ್ತಲೂ ಎಂತೆಂತಹ ಬದುಕುಗಳು ಉಸಿರಾಡ್ತಿದ್ದಾವೆ, ಈ ಭೂಮಿಯ ಮೇಲೆ ಎಂತ ಬದುಕುಗಳು ಇದ್ವು, ಆಮೇಲೆ ಈ ಬದುಕಿನ ಅಚ್ಚರಿಗಳೇನು, ಇದನ್ನೆಲ್ಲ ತಿಳ್ಕೊಳ್ಳೋಕೆ, ಅದರಿಂದ ನಾನು ಕಲಿಯೋದೇನಿದೆ, ನನ್ನ ಬದುಕು ಅದರಿಂದ ಹೆಂಗೆ ಹಸನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಓದಬೇಕು. ಜೊತೆಗೆ ಗಟ್ಟಿಯಾಗಕ್ಕೆ ನನ್ನೊಳಗೆ ನಾನು ಮತ್ತೆ ನನ್ನ ನಾಳೆಗೆ ನಾನು ಇನ್ನಷ್ಟು ಗಟ್ಟಿಯಾಗಿ ಓದಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೆಚ್ಚೆಚ್ಚು ಮನುಷ್ಯನಾಗಕ್ಕೆ ಓದಬೇಕು ಅಂತ ನನ್ನ ಅನಿಸಿಕೆ. ಶರಣ್.